ಖಾತೆ ಹಂಚಿಕೆ ಫೈನಲ್ ಆಗಿದ್ದ ಬೆನ್ನಿಗೆ ಭಿನ್ನಮತ ಅಥವಾ ಆಕ್ರೋಶವೂ ಕೂಡ ಶುರುವಾಗಿದೆ. ರಾಮಲಿಂಗಾರೆಡ್ಡಿ ಮುನಿಸಿಕೊಂಡಿದ್ದಾರೆ, ರಾಜೀನಾಮೆ ಕೊಡ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಮೇಲೆ ಕಣ್ಣಿಟ್ಟಿದ್ರು, ಜಲಸಂಪನ್ಮೂಲ ಖಾತೆಯನ್ನ ಕೊಡಲಾಗಿದೆ. ರಾಮಲಿಂಗಾರೆಡ್ಡಿ ಸಮಾಧಾನ ಇಲ್ಲ. ನನಗೂ ಅದಕ್ಕೆ ಏನ್ರಿ ಸಂಬಂಧ, ಜಲಸಂಪನ್ಮೂಲ ಇಲಾಖೆಗೂ ನನಗೆ ಏನ್ ಸಂಬಂಧ, ಯಾಕೆ ಕೊಟ್ರಿ ನನಗೆ ಬೇಡ ಇದು, ನಾನು ರಿಸೈನ್ ಮಾಡ್ತೀನಿ ಅಂತ ಕೂತಿದ್ದಾರೆ ರಾಮಲಿಂಗಾರೆಡ್ಡಿ. ನಾನು ಕೇಳಿದ್ದು ಬೆಂಗಳೂರು ನಗರಾಭಿವೃದ್ಧಿ ಕಳೆದ ಬಾರಿಯೇ ಕೊಡಬೇಕಿತ್ತು, ಸಮಾಧಾನ ಮಾಡಿದ್ರಿ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಬಂದು ಸಮಾಧಾನ ಮಾಡಿದ್ರು. ನೆಕ್ಸ್ಟ್ ನಾನು ಮುಖ್ಯಮಂತ್ರಿ ಆದಾಗ ಕೊಡ್ತೀನಿ ನಿಮಗೆ ಅಂತ. ಈಗ ಯಾಕೆ ಕೊಡ್ತಾ ಇಲ್ಲ? ಯಾರು ಕೇಳಿದ್ರು ನಿಮ್ಮನ್ನ ಜಲಸಂಪನ್ಮೂಲ ಇಲಾಖೆಯನ್ನ? ನನ್ಗೆ ಬೇಡ, ಅದು ರಿಸೈನ್ ಮಾಡ್ತೀನಿ ಅಂತ ನಿನ್ನೆ ರಾಜೀನಾಮೆ ಪತ್ರವನ್ನ ಜೇಬಲ್ಲಿಟ್ಟೆ ಓಡಾಡ್ತಾ ಇದ್ರು ರಾಮಲಿಂಗಾರೆಡ್ಡಿ. ಮುಖ್ಯಮಂತ್ರಿಗಳನ್ನು ಭೇಟಿಯಾದರು. ಆದ ನಂತರವೂ ಕೂಡ, ಅಂದ್ರೆ ಸುಳಿವು ಸಿಕ್ಕಾಗ ಅವರು ಸುಳಿವು ಇದೇ ಖಾತೆ ಸಿಗತ್ತೆ ಅಂತ ಗೊತ್ತಾದ ತಕ್ಷಣ ಪ್ರಯತ್ನ ಮಾಡಿದ್ರು ಅವರು, ಬೇಡ ನನಗೆ ಆ ಖಾತೆ ಅಂತ. ಬಟ್ ಅವರ ಆಕ್ರೋಶಕ್ಕೆ ಯಾವುದೇ ಬೆಲೆ ಸಿಗಲಿಲ್ಲ, ಅಸಮಾಧಾನಕ್ಕೆ ಯಾವುದೇ ಬೆಲೆ ಸಿಗಲಿಲ್ಲ. ಈಗ ಕೂತಿದ್ದಾರೆ, ನಾನು ರಿಸೈನ್ ಮಾಡ್ತೀನಿ, ಬೇಡ ನನಗೆ, ನಾನು ಶಾಸಕನಾಗಿ ಮುಂದುವರಿತೀನಿ, ನನಗೆ ಈ ಜಲಸಂಪನ್ಮೂಲ ಖಾತೆನೇ ಬೇಡ ಅಂತ ಕೂತಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ರಾಮಲಿಂಗಾರೆಡ್ಡಿ ಅವರ ನಿವಾಸದ ಬಳಿಯಿಂದ. ಮುತ್ತಪ್ಪ, ಈಗ ರಾಮಲಿಂಗಾರೆಡ್ಡಿ ಅವರು ತೆಗೆದುಕೊಳ್ಳುವಂಥ ಸ್ಟೆಪ್ನ ಬಗ್ಗೆ ಕುತೂಹಲ ಇದೆ. ಯಾಕಂತಂದ್ರೆ ಕೇಳಿದ್ದೊಂದು, ಕೊಟ್ಟಿದ್ದು ಮತ್ತೊಂದು. ಹಿರಿಯರು, ಸೀನಿಯರ್ ಮೋಸ್ಟ್ ಬೆಂಗಳೂರಿಗೆ ಏನು ಮಾಡ್ತಾರೆ ರಾಮಲಿಂಗಾರೆಡ್ಡಿ? ರಕ್ಷತ್, ಈಗ ರಾಮಲಿಂಗಾರೆಡ್ಡಿ ಅವರ ನಡೆ ಭಾರಿ ಕುತೂಹಲವನ್ನು ಕೇಳಿಸಿರುವಂಥದ್ದು. ಅವರ ಬಳಿ ಎರಡು ಆಪ್ಷನ್ಗಳಿದೆ. ಒಂದು, ಕೊಟ್ಟ ಖಾತೆಯನ್ನು ನಡೆಸ್ಕೊಂಡು ಹೋಗಬೇಕು, ಇಲ್ಲೇ ಹೋದ್ರೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಶಾಸಕರಾಗಿ ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಇವತ್ತು ರಾಮಲಿಂಗಾರೆಡ್ಡಿ ಅವರು ಏನು ನಿರ್ಧಾರವನ್ನು ತೆಗೆದುಕೋತಾರೆ ಅನ್ನೋದು ಕೂಡ ಭಾರಿ ಕುತೂಹಲ ಕೇಳಿಸಿರುವಂಥದ್ದು. ಯಾಕಂದ್ರೆ ನಿನ್ನೆ ಅವರು ಮುಖ್ಯಮಂತ್ರಿಯನ್ನು ಕೂಡ ಭೇಟಿಯಾಗಿದ್ರು, ಜೊತೆಗೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರನ್ನ ಭೇಟಿಯಾಗಿ ನನಗೆ ಬೆಂಗಳೂರು ನಗರಾಭಿವೃದ್ಧಿನೇ ಕೊಡಬೇಕು, ಇಲ್ಲದೆ ಹೋದ್ರೆ ಯಾವುದೇ ರೀತಿಯ ಖಾತೆಗಳು ಬೇಡ ಅಂತ ಹೇಳ್ಬಿಟ್ಟು ಕೂಡ ತಾವು ಪಟ್ಟನ್ನು ಕೂಡ ಹಿಡಿದಿದ್ರು. ಅದು ಅಷ್ಟೇ ಅಲ್ಲ, ತಾವು ಹೇಳಿದಾಗೆ ರಾಜೀನಾಮೆ ಪತ್ರವನ್ನ ತಮ್ಮ ಜೇಬಲ್ಲಿ ಇಟ್ಟುಕೊಂಡು ಮುಖ್ಯಮಂತ್ರಿಗಳು ಕೂಡ ಭೇಟಿಯಾಗಿದ್ರು. ಆಗ ಮುಖ್ಯಮಂತ್ರಿಗಳು ಕೂಡ ಭರವಸೆಯನ್ನು ಕೊಟ್ಟಿದ್ರು, ಸಂಜೆವರೆಗೆ ಕಾಯಿ ಅಂತ ಹೇಳ್ಬಿಟ್ಟು. ಆದ್ರೆ ಈಗ ರಾತ್ರಿ ಹೊತ್ತಲ್ಲಿ ಒಂದು ಅಧಿಕೃತವಾದಂತಹ ಆದೇಶ ಕೂಡ ಹೊರಬಿದ್ದಿರುವಂತಹ ಕಾರಣಕ್ಕಾಗಿ ಇವತ್ತು ರಾಮಲಿಂಗಾರೆಡ್ಡಿ ಅವರು ಏನು ನಿರ್ಧಾರ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಕೇಳಿಸಿದೆ. ಈಗಲೂ ಕೂಡ ಅವರು ನಮ್ಮ ನಿವಾಸದಲ್ಲಿದ್ದಾರೆ. ಕೆಲವೇ ಹೊತ್ತಲ್ಲಿ ಕೋರ್ಮಂಗಲಿರುವಂತಹ ಅವರ ಕಚೇರಿಗೂ ಕೂಡ ಹೋಗುವಂತಹ ಸಾಧ್ಯತೆ ಇದೆ. ಅವರ ಬೆಂಬಲಿಗರ ಜೊತೆಗೂ ಕೂಡ ಸಭೆಯನ್ನು ನಡೆಸಿ ಅಂತಿಮವಾದಂತಹ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ. ರಾಮಲಿಂಗಾರೆಡ್ಡಿ ಅವರು ಯಾಕೆ ಈಗ ಅಸಮಾಧಾನ ಆಗಿದೆ ಅಂತಂದ್ರೆ, ಹಿಂದೆ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಅವರು ಅವಾಗಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಕೊಡಿ ಅಂತ ಹೇಳಿದ್ರು. ಆಗ್ಲೂ ಕೂಡ ಅವರಿಗೆ ಕೈ ತಪ್ಪಿತ್ತು. ಆಗ ಸ್ವತಃ ಈಗಿನ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅವರು ಬಂದು ಅವರ ಮನವೊಲಿಸುವಂತಹ ಕೆಲಸವನ್ನು ಮಾಡಿದ್ರು. ಮುಂದಿನ ಬಾರಿ ನನ್ನ ಸಚಿವ ಸಂಪುಟದಲ್ಲಿ ನಿನಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನು ಕೊಡ್ತೀನಿ, ಈಗ ಸಮಾಧಾನವಾಗಿರುವಂತ ಹೇಳಿರ್ತಾರೆ. ಆದ್ರೆ ಈಗಲೂ ಕೂಡ ಅವರ ಕೈ ತಪ್ಪಿರುವಂತಹ ಕಾರಣಕ್ಕಾಗಿ ಭಾರಿ ನಿರಾಸೆಯನ್ನು ಕೂಡ ಉಂಟಾಗಿರುವಂತದ್ದು. ಬೆಂಗಳೂರಿನ GBA ಚುನಾವಣೆ ಹಿತದೃಷ್ಟಿಯಿಂದ, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರು ಪಟ್ಟನ್ನ ಹಿಡಿದಿದ್ರು. ಏನು GBA ಚುನಾವಣೆ ಆದರೆ ನಾನು ಇಂತಿಷ್ಟು ಸೀಟ್ಗಳನ್ನ ಗೆದ್ಕೊಂಡು ಬಂದೇ ಬರ್ತೀನಿ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಿ ಖಾತೆಯನ್ನು ಹೇಳಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿಗಳು ಅವರಿಗೆ ಕೊಡಬೇಕಾದಂತಹ ಖಾತೆಯನ್ನು ತಪ್ಪಿಸಿ ಈಗ ಜಲಸಂಪನ್ಮೂಲವನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈ ಖಾತೆಯನ್ನು ನಾನು ನಿಭಾಯಿಸೋದಿಲ್ಲ ಅಂತ ಹೇಳಿ ಸಾರಾಸಗಟವಾಗಿ ಸರ್ಕಾರಕ್ಕೆ ಹೇಳುವಂತಹ ಕೆಲಸ ಮಾಡಿದ್ದಾರೆ. ಹೀಗಾಗಿ ಇವತ್ತು ಅವರು ಹೋಗಿ ರಾಜೀನಾಮೆ ಕೊಡುವಂತಹ ಸಾಧ್ಯತೆನೇ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಇವತ್ತು ಅವರ ನಡೆ ತುಂಬಾ ಕುತೂಹಲ ಕೇಳಿಸಿದೆ. ಸಾಫ್ಟ್ ಆಗಿ ಕಾಣಿಸಬಹುದು, ಆದ್ರೆ GBA ಎಲೆಕ್ಷನ್ ಅಂತ ಬಂದಾಗ ರಾಮಲಿಂಗಾರೆಡ್ಡಿ ಬಹಳ ಪ್ರಮುಖ ಆಗ್ತಾರೆ ಕಾಂಗ್ರೆಸ್ ಪಾಲಿಗೆ. ಆದರೂ ಕಾಂಗ್ರೆಸ್ ಇಲ್ಲ, ಚೇಂಜ್ ಮಾಡೋದಕ್ಕಾಗಲ್ಲ, ಕೊಟ್ಟಿದ್ದನ್ನು ನಿಭಾಯಿಸಿ ಅಂತ ಹೇಳೋದಕ್ಕೆ ಏನು ಕಾರಣ ಆಯಿತು? ಬಹುಶಃ ರಕ್ಷತ್, ಕೆಲವೊಂದಿಷ್ಟು ರಾಜಕೀಯ ತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಿಂದ ದೂರ ಇಟ್ಟಿರಬಹುದು ಅಂತ ಕೂಡ ಕೇಳ ಬರ್ತಾ ಇದೆ. ತಾವು ಹೇಳಿದಾಗೆ ಬೆಂಗಳೂರಲ್ಲಿ ನಡೆಯುವಂತಹ ಹಿಂದಿನ BBMP ಚುನಾವಣೆಯನ್ನು ನಾವು ನೋಡ್ತಾ ಇದ್ವಿ. ಈಸ್ ದ ಮಾಸ್ಟರ್ ಮೈಂಡ್ ಅಂತಲೂ ಕೂಡ ಹೇಳಲಾಗತ್ತೆ. 198 ವಾರ್ಡ್ಗಳೇನಿದ್ದು ಆ 198 ವಾರ್ಡ್ಗಳಲ್ಲಿ ಯಾರನ್ನ ನಿಲ್ಲಿಸಿದ್ರೆ ಗೆಲ್ತಾರೆ, ಜೊತೆಗೆ ಯಾರ ವಿರುದ್ಧ ಯಾವ ವ್ಯಕ್ತಿನ ನಿಲ್ಲಿಸಬೇಕು ಅನ್ನೋ ಒಂದು ಮಾಸ್ಟರ್ ಮೈಂಡ್ ಅನ್ನ ಅಥವಾ ಮಾಸ್ಟರ್ ಪ್ಲಾನ್ ಅನ್ನ ಮಾಡುವಂತ ಕೆಲಸವನ್ನ ರಾಮಲಿಂಗಾರೆಡ್ಡಿ ಅವರು ಮಾಡ್ತಾರೆ. ಜೊತೆಗೆ ಮೇಯರ್ ಆಯ್ಕೆ ವಿಚಾರದಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಕೂಡ ಏನು ತಮ್ಮ ಒಂದು ನಾಯಕತ್ವವನ್ನು ಕೂಡ ತೋರಿಸಿದ್ರು. ಆದ್ರೆ ಹೀಗಿದ್ರೂ ಕೂಡ ಅವರನ್ನ ಈ ಬಾರಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಿಂದ ಹೊರಗಡೆ ಕಳಿಸಿರುವುದು ಎಲ್ಲೋ ಒಂದು ಕಡೆ ಅವರಿಗೆ ನಿರಾಸೆ ಉಂಟು ಮಾಡಿರುವಂತದ್ದು. ಜೊತೆಗೆ ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಆದಂತಹ ಕೆಲವೊಂದಿಷ್ಟು ಬದಲಾವಣೆಗಳಿಗೆ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಸಾಫ್ಟ್ ಆಗಿರುವಂತಹ ರಾಮಲಿಂಗಾರೆಡ್ಡಿ ಇವತ್ತು ಯಾವ ಸ್ಟೆಪ್ ಅನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತ ರಕ್ಷತ್. ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.